ಬೆಳಗ್ಗೆ ಎದ್ದು ಪೋರ್ಟಲ್ ಡ್ಯೂಟಿ ಮಾಡ್ಬೇಕು ಅನ್ಕೊಂಡ್ರೆ ಈ ತರ ಆಗ್ಬಿಡದ. ಏನಾಯ್ತು ಅಂತ ತಿಳ್ಕೊಬೇಕು ಅನ್ಕೊಂತಿದ್ದೀರಾ? ಹಾಗಾದ್ರೆ ನಮ್ಮ ಚಾನಲ್ನ ಬೇಗ ಫಾಲೋ ಮಾಡ್ಕೊಂಡು ಬನ್ನಿ ಹೋಗೋಣ. ಎಲ್ಲಿಗೆ ಅಂತ ಅನ್ಸಿದ್ಯಾ? ಲೆಕ್ಕನಹಳ್ಳಿ ಗುರು. ಯಾವ ಲೆಕ್ಕನಹಳ್ಳಿ ಅನ್ಕೊಂತಿದ್ದೀರಾ? ನಮ್ಮೂರಲ್ಲಪ್ಪ, ತುಮಕೂರು ಹತ್ರ ಇರೋ ಲೆಕ್ಕನಹಳ್ಳಿಗೆ ಬಂದಿದ್ದು ಒಳ್ಳೇದಾಯ್ತು. 661 ರೂಪಾಯಿ ಬಂತು. ನೆಕ್ಸ್ಟ್ ಆರ್ಡರ್ ಪಿಕಪ್ ಮಾಡೋಣ ಅಂತಂದ್ರೆ ಆಟೋ ಕುಂಡಿಗೆ ಹೋಗ್ಬಿಟ್ಟಿತ್ತು. ಅವ್ರಿಗೆ ಯಾಕ್ರಿ ಅಣ್ಣ ಅಂತಂದ್ಬಿಟ್ಟಂದ್ರೆ ನಮ್ಮ ಸರ್ಕಾರದವರು ಟೈಮ್ಗೆ ಬೇಕಾದ್ರೆ ರೋಡ್ ಟ್ಯಾಕ್ಸ್ ಟೋಲ್ ಫ್ರೀ ಅಂತ ಯಾವ್ದು ಬಿಡದಿರ ಬೇಕಾದಷ್ಟು ಎಳೆದು ಬಿಡ್ತಾರೆ, ಆದ್ರೆ ಟೈಮ್ ಮಾತ್ರ ರೋಡ್ಗಳು ಮಾತ್ರ ಆಗೋದಿಲ್ಲ ಅಂತಂದ್ರು. ಈ ಮಾತು ಕೇಳಿಸ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯ್ತು. ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ಕಸ್ಟಮರ್ ಫೋನ್ ಮಾಡಿಬಿಟ್ಟು ಬೇಗ ಬಾ ಅಂತ ಅಂದ್ಬಿಟ್ಟಂದ್ರು. ಸರಿ ಅಂತ ಸರ್ ಅಂತ ಹೋಗಿ ಪಿಕಪ್ ಮಾಡ್ಕೊಂಡು ನಾನಾದ್ರೆ ಹೊರಟೆ ಎಲೆಕ್ಟ್ರಾನಿಕ್ ಸಿಟಿಗೆ. ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಆಯಿತು ಟೈಮು 3:30. ಸರಿ ಮೇವುಗೆಲ್ಲ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಟಕ ಅಂತ ಮೇವು ಹಾಕ್ಕೊಂಡೆ. ಮೇವು ಹಾಕ್ಕೊಂಡು ಚೋಟ ಮೋಟ ಆರ್ಡ್ರ್ಗಳೆಲ್ಲ ಮಾಡ್ಕೊಂಡು ಚಿಕ್ಕಪೇಟೆ ಹತ್ರ ಬಂದೆ. ನಮ್ಮ ಏರಿಯಾ ಕಡೆ ಯಾವುದಾದ್ರು ಬರುತ್ತೇನೆ ಅಂತ ಅಂದ್ಬಿಟ್ಟಂದ್ರೆ ಆ ಕಡೆ ಬಿಟ್ಟು ಎಲ್ಲ ಕಡೆನೂ ಬರ್ತಾ ಇದ್ದೇವೆ ಗುರು. ಈ ತರ ಅನ್ಯಾಯ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಂತೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಏನು ಮಾಡೋಕ್ಕಾಗಲ್ಲ ಗುರು. ಕೊನೆಗೆ ಹುಣಸಮಾನಹಳ್ಳಿ ಕಡೆ ಒಂದು ಆರ್ಡರ್ ಆದ್ರೆ ಬಂತು. ಇನ್ನು ಮನೆಗೆ ಹತ್ರ ಆಯ್ತಲ್ಲ ಅಂತ ಅಂದ್ಬಿಟ್ಟು ಸೀದಾ ಎತ್ಕೊಂಡು ಪ್ಯಾಸೆಂಜರ್ನ ಕರ್ಕೊಂಡು ಬಂದ್ಬಿಟ್ಟೆ. ಪಾರ್ಸಲ್ ಬಂದಿದ್ರೆ ಡಬಲ್ ಆರ್ಡರ್ ಆಗ್ತಿತ್ತು, ಆದರೆ ಪಾರ್ಸಲ್ ಬಂದಿಲ್ಲ, ಪ್ಯಾಸೆಂಜರ್ ಮಾತ್ರ ಬಂತು. ನಿಮಗೆಲ್ಲ ಅನಿಸ್ತಾ ಇರ್ಬೋದು ಇವತ್ತೆಲ್ಲ ಎಷ್ಟು ಆರ್ಡರ್ ಮಾಡಿದ್ದೀನಿ, ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಮಾಡಿರೋ ಅರ್ನಿಂಗ್ ಬಂದುಬಿಟ್ಟು, ಅರ್ನಿಂಗ್ ಹೇಳೋದಕ್ಕಿಂತ ಮುಂಚೆ ನಾನು ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಹೇಳಬೇಕು. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ರಾತ್ರಿ 7 ಗಂಟೆ ಆಗಿದೆ. ಸೊ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆಗೆ ಅಪ್ರಾಕ್ಸಿಮೇಟ್ಲಿ ಆಗಿದೆ 12 ಅವರ್. 12 ಅವರ್ಗೆ ನಾನು ಅರ್ನ್ ಮಾಡಿರೋದು 2200. ಫುಲ್ ವಿಡಿಯೋ ಬಂದು ಯೂಟ್ಯೂಬಲ್ಲಿದೆ, ಹೋಗಿ ತಪ್ಪದಿರ ನೋಡಿ.